ವಾತ್ಸಾಯನ ಹೇಳಿದ ಈ ಭಂಗಿ ಅಳವಡಿಸಿಕೊಂಡರೆ ಸೆಕ್ಸ್ನಲ್ಲಿ ಅತಿ ಸುಖ. ನೀವು ಸರಿಯಾದ ಕ್ರಿಯೆಯನ್ನೇ ಮಾಡುತ್ತಿದ್ದೀರಿ. ನಿಮ್ಮ ಮೇಲಿನ ಭಂಗಿ ಅವರಿಗೂ ಸುಖವನ್ನು ನೀಡುತ್ತದೆ. ಪುರುಷ ಮೇಲಿದ್ದರೂ ಕೆಳಗಿದ್ದರೂ ಆತನಿಗೆ ಅತ್ಯಂತ ಹೆಚ್ಚು ಸುಖ ಸಿಗುವುದು ಯಾವಾಗ ಗೊತ್ತೇ? ಆತನಿಗೆ ಸ್ಖಲನ ಆಗುವ ಸಂದರ್ಭದಲ್ಲಿ. ಈ ಸನ್ನಿವೇಶ ಕೆಳಗಿದ್ದರೂ ಮೇಲಿದ್ದರೂ ಒಂದೇ ಆಗಿರುತ್ತದೆ. ಇನ್ನು ಹೆಣ್ಣು ಮೇಲಿರುವ ಭಂಗಿ ಪುರುಷನಿಗೆ ಉದ್ರೇಕವನ್ನು ಹೆಚ್ಚು ಮಾಡುತ್ತದೆ ಹಾಗೂ ಮಾನಸಿಕ ಸುಖವನ್ನು ಕೊಡುತ್ತದೆ. ಯಾಕೆ ಗೊತ್ತೇ? ಹೆಣ್ಣು ತನ್ನ ಮೇಲೆ ಕ್ರಿಯೆಯಲ್ಲಿ ನಿರತಳಾಗಿರುವಾಗ ಆಕೆಯ ಎದೆಯ ಭಾಗದ ನೋಟ ಸ್ಪಷ್ಟವಾಗಿ ಆತನಿಗೆ ಲಭ್ಯವಾಗುತ್ತದೆ. ಜೊತೆಗೆ ರತಿಸುಖದ ಪರಾಕಾಷ್ಠೆಯನ್ನು ಹೆಣ್ಣು ತಲುಪುತ್ತಿರುವಾಗ ನೀಡುವ ಪ್ರತಿಕ್ರಿಯೆಗಳು ಆತನಿಗೆ ಕಾಣುತ್ತದೆ. ಇದು ರತಿಕ್ರಿಯೆಯ ಆನಂದವನ್ನು ಇಮ್ಮಡಿಗೊಳಿಸುತ್ತದೆ. ಗಂಡು ಕೆಳಗಿರುವ ಹೆಣ್ಣು ಮೇಲಿರುವ ಭಂಗಿ ಹೆಣ್ಣಿಗೆ ಹೆಚ್ಚು ಆನಂದದಾಯಕ, ಏಕೆಂದರೆ ಆಕೆಯಲ್ಲಿ ಕಾಮಕ್ರೀಡೆಯ ಪರಾಕಾಷ್ಠೆ ತಲುಪಲು ಕಾರಣವಾಗಿ ಕ್ಲಿಟೋರಿಸ್ ಅಥವಾ ಬಗಾಂಕುರದ ಭಾಗವು ಗಂಡಿನ ಶಿಶ್ನವನ್ನು ಸರಿಯಾದ ರೀತಿಯಲ್ಲಿ ಘರ್ಷಿಸುತ್ತದೆ. ಹೆಣ್ಣು ಕೆಳಗಿರುವಾಗ ಹೆಚ್ಚಿನ ಸಂದರ್ಭದಲ್ಲಿ ಇದು ಆಗಲಿಕ್ಕಿಲ್ಲ. ಇನ್ನು ಇದೇನೂ ಹೊಸದಲ್ಲ. ಪ್ರಾಚೀನ ಭಾರತದ ಕಾಮಸೂತ್ರ ಕೃತಿ ಬರೆದ ವಾತ್ಸಾಯನ ಎಂಬ ಮಹರ್ಷಿ ಕೂಡ ಈ ಭಂಗಿಯ ಉಲ್ಲೇಖ ಮಾಡಿದ್ದಾನೆ. ಇದನ್ನು ಆ ಕಾಲದಲ್ಲಿ ಪುರುಷಾಯತ ಎಂದು ಕರೆಯುತ್ತಿದ್ದರು. ಇದು ಸರ್ವೇಸಾಮಾನ್ಯವಾಗಿತ್ತು ಎಂಬುದನ್ನು ತಿಳಿಯಲು ನೀವು ಕೆಲವು ಹಳೆಯ ದೇವಾಲಯಗಳ ಗೋಡೆಯ ಮೇಲಿರುವ ಉಬ್ಬು ಚಿತ್ರಗಳನ್ನು ನೋಡಬಹುದು. ಖಜುರಾಹೋ ಮೊದಲಾದೆಡೆಗಳಲ್ಲಿ ಇದು ಕಾಣಿಸುತ್ತದೆ. ಆದ್ದರಿಂದ ನಿಮ್ಮ ಆಸಕ್ತಿಯ ಬಗ್ಗೆ ಮುಜುಗರ ಬೇಡ. ಇನ್ನು ಗಂಡನಿಗೆ ಆಸಕ್ತಿಯ ಭಂಗಿ ಯಾವುದೋ ಅದನ್ನು ಕೂಡ ಅನುಭವಿಸಲು ಬಿಡಿ. ಅವರನ್ನು ಇತರ ರೀತಿಗಳಿಂದ ತೃಪ್ತಿಗೊಳಿಸಲು ಪ್ರಯತ್ನಿಸಿ.